ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಿಮ್ಮ ಜೊತೆ ಒಂದು ಟ್ರಾನ್ಸ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಫಾಲೋವರ್ಸು ಮುಂಬೈಯಿಂದ ನಮ್ಮ ಚಾನಲ್ನ ಫಾಲೋ ಮಾಡಿಬಿಟ್ಟು 9 kg, ಸೊ 9 kg ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಕಳಿಸ್ಕೊಟ್ಟಿರೋಂಥ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ಅವ್ರದ್ದು ಡಯಟ್ ರೊಟೀನ್ ಯಾವ ಥರ ಇತ್ತು, ಸೊ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋಲಿ ರಮ್ಯಾ ಅವ್ರ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಶೇರ್ ಮಾಡ್ತೀನಿ. ಆಲ್ರೆಡಿ ಒಂದು 3-4 ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚೆಕ್ ಮಾಡಿ. ಹಾಗಿದ್ರೆ ಇವತ್ತು ಹೇಳಿದ್ನಲ್ಲ, ರಮ್ಯಾ ಅವರ ವೆಯ್ಟ್ ಲಾಸ್ ಡಯಟ್ ಯಾವ ಥರ ಇತ್ತು, ಡಯಟ್ ರೊಟೀನ್ ಅನ್ನೋದನ್ನ ಶೇರ್ ಮಾಡ್ತೀನಿ. ಬನ್ನಿ, ಅದಕ್ಕೂ ಮುಂಚೆ ನಿಮ್ಗಿರೋ ಅಂತ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಲ್ಲ, ಸೊ ನಾನು ಹಳೆ ವಿಡಿಯೋಸ್ ನೋಡಿಬಿಟ್ಟು ಈಗಿನ ವಿಡಿಯೋಸ್ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮದು ಓಲ್ಡ್ ವಿಡಿಯೋಸು ಇವಾಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಫೇಸಲ್ಲಿ ತುಂಬ ಒಳ್ಳೆ ಗ್ಲೋ ಬಂದಿದೆ, ಏನು ಯೂಸ್ ಮಾಡ್ತಾ ಇದ್ದೀರಾ ಪ್ರಾಡಕ್ಟ್ಸು, ಸೊ ನಮಗೂ ತಿಳಿಸ್ಕೊಡಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ಸಾಕಷ್ಟು ಸಲ ನಿಮಗೆ ಮೆನ್ಷನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಸೊ 1 year ಮೇಲೆ ಆಯಿತು. ಸೊ ನನಗಿರೋಂಥ ಸ್ಕಿನ್ ಇಶ್ಯೂಸ್ ಏನೇನಿದೆಯಲ್ಲ ಅದನ್ನು ನೋಡಿಬಿಟ್ಟು ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನನಗೆ ಕೊಟ್ಟಿರೋಂಥ ಈ ಕಿಟ್ಟು. ಸೊ ಹಾಗಾಗಿನೇ ಲೈಕ್ ಪ್ರಾಡಕ್ಟ್ಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಸೊ ಎಲ್ಲರ ಸ್ಕಿನ್ಗೂ ಮ್ಯಾಚ್ ಆಗುತ್ತಾ ಹೇಳಿ ನೀವೇ ಇಲ್ವಲ್ಲ. ಸೊ ಹಾಗಾಗಿನೇ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ನೀವೇ ನೋಡ್ತಾ ಇರ್ಬೋದು ವಿಸಿಬಲ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ನೀವು ಅಬ್ಸರ್ವ್ ಮಾಡಿನೇ ಕೇಳ್ತಾ ಇರೋದು. ಸೊ ಹಳೆ ವಿಡಿಯೋಸ್ಗೂ ಈಗೂ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ನಿಜವಾಗ್ಲೂ ನನಗಂತೂ ಮೋಸ್ಟ್ ಫೇವ್ರೇಟ್ ಪ್ರಾಡಕ್ಟ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಯಾರಿಗಾದ್ರೂ ಈ ಥರ ಸ್ಕಿನ್ ಇಶ್ಯೂಸ್ ಇದೆ, ನಮಗೆ ಬಂಗು ಮತ್ತು ತುಂಬ ಆಕ್ನೆ ಪ್ರಾಬ್ಲಮ್ ಇದೆ, ಡ್ರೈ ಆಗ್ತಾ ಇದೆ, ಸೊ ಟ್ಯಾನ್ ಆಗ್ತಾ ಇದೆ, ಈ ಥರ ಸಾಕಷ್ಟು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರುತ್ತಲ್ಲ, ಸೊ ನಿಮ್ಗೆ ಏನಾದರೂ ಇದೇ ಥರ ಪ್ರಾಬ್ಲಮ್ಸ್ ಇದ್ರೆ ಡೆಫಿನೆಟ್ಲಿ ನೀವು ಮನೇಲೇ ಕುತ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂದರೆ, ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಅದರಲ್ಲಿ ನಿಮಗೆ ಏನೇನು ರಿಲೇಟೆಡ್ ಕ್ವಶನ್ಸ್ ಇರುತ್ತಲ್ಲ, ಸೊ ಅದನ್ನ ಎಲ್ಲನೂ ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಾನು ಒಂದ್ಸಲ ಟ್ರೈ ಮಾಡಿ ಅಂತಲೇ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ, ನೀವು ಮಾರ್ಕೆಟಲ್ಲಿ ಒಂದೊಂದು ಪ್ರಾಡಕ್ಟ್ಸ್ನೇ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ತಾ ಇರ್ತೀರಾ. ಸೊ ಅದು ನಿಮಗೆ ಸೂಟ್ ಆಗುತ್ತೋ ಇಲ್ವೋ, ರಿಸಲ್ಟ್ ಬರುತ್ತೋ ಇಲ್ಲೋ ಅಂತ ಡೌಟ್ ಇರುತ್ತೆ. ಬಟ್ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಆ ಥರ ಅಲ್ಲ. ನಿಮಗೆ ಎಕ್ಸಾಕ್ಟಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಬೇಕು ಅಂತಾನೆ ಈ ಕಿಟ್ನ ಎಲ್ಲರಿಗೂ ಒಂದೇ ಥರ ಇರಲ್ಲ. ಸೊ ಹಾಗಾಗಿ ಅವ್ರವ್ರ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ಕಿಟ್ನ ಪ್ರೊವೈಡ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ಪ್ರಾಡಕ್ಟ್ಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ 100 rupees ಆಫನು ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತೆ. ಸೊ ಅವ್ರ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಇತ್ತು, ಡಯಟ್ ರೊಟೀನ್ ಯಾವ ಥರ ಇತ್ತು ಅಂತ ನೋಡೋಣ. ಹಾಯ್ ಅಶ್ವಿನಿ, ನಮಸ್ತೆ, ಹೇಗಿದ್ದೀರಾ? ನಾನು ರಮ್ಯಾ ಅಂತ ಹೇಳಿ ಮುಂಬೈಯಿಂದ ಮಾತಾಡ್ತಿರೋದು. ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. 2 ವರ್ಷದಿಂದ ನನಗೆ ಇದಕ್ಕಿದ್ದಂಗೆ ತೂಕ ಜಾಸ್ತಿ ಆಗ್ತಿದೆ. ನಾನು ಎಷ್ಟು ಸಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದಾಗ ನಾನು ಹೇಗೆ ಮಾಡಬೇಕು, ಏನ್ ತಿನ್ಬೇಕು ಸರಿಯಾಗಿ ಅಷ್ಟಾಗಿ ನನಗೆ ಪ್ಲಾನಿಂಗ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂಡ್ ನಾನು ಒಂದ್ಸಲ ಸುಮ್ಮನೆ ಹಾಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನಿಮ್ ವಿಡಿಯೋಸ್ ನೋಡಿದ್ದು ತುಂಬಾ ಇಷ್ಟ ಆಯ್ತು. ಫಸ್ಟೇ ವಿಡಿಯೋ ನೋಡಿದಾಗ್ಲೇನೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ನಿಮ್ಮೆಲ್ಲ ಪ್ರತಿಯೊಂದು ಡಯಟ್ ರೆಸಿಪೀಸ್ ಎಲ್ಲ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೂ ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ನಾನು ಫಸ್ಟ್ 79 kg ಇದ್ದಿದ್ದು, ಇವಾಗ 70 kg ಇದ್ದೀನಿ. ಯಾರಾದ್ರೂ ದಪ್ಪ ಇದೆಯಾ ಅಂತ ಹೇಳಿದಾಗ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಇವಾಗ ಎಲ್ಲರೂ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ರಮ್ಯಾ ನೀವು ಸಣ್ಣಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ರೆ ಈಗ ಹಾಗೆ ಅಂತ ಹೇಳಿ. ನಾನು ಇಷ್ಟಪಡೋಂಥ ಡ್ರೆಸ್ಗಳೆಲ್ಲ ಹಾಕೋತಾ ಇದ್ದೀನಿ ಇವಾಗ ನಾನು. ಸೊ ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೀವು ಯೂಟ್ಯೂಬಲ್ಲಿ ವೆಯ್ಟ್ ಲಾಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಬಾಯ್. ರಮ್ಯಾ ಅವರು ಡೇ ಸ್ಟಾರ್ಟ್ ಆಗ್ತಿದ್ದಿದ್ದು 1 ಗ್ಲಾಸ್ ವಾರ್ಮ್ ವಾಟರಿಂದ. ಸೊ ಉಗುರು ಬೆಚ್ಚನ ನೀರನ್ನ ಅವರು ಖಾಲಿ ಹೊಟ್ಟೆಯಲ್ಲೇ 1 ಗ್ಲಾಸ್ ಅಷ್ಟು ತೊಗೊಳ್ತಿದ್ರು. ಟೈಮಿಂಗ್ಸ್ ಎಲ್ಲನೂ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಕ್ಲಿಯರಾಗಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ, ಯಾಕಂದರೆ ಟೈಮಿಂಗ್ಸ್ ಹೇಳಿ ಅಂತ ಕೇಳ್ತಿರ್ತೀರಾ. ನಾನು ಮೆನ್ಷನ್ ಮಾಡಿದ ಮೇಲೂ ಕೇಳ್ತಾ ಇದ್ದೀರಾ ಅಂದರೆ ನೀವು ಸರಿಯಾಗಿ ವಿಡಿಯೋ ನೋಡ್ತಾ ಇಲ್ಲ ಅಂತ ಅರ್ಥ. ಸೊ ಬೆಳಗ್ಗೆ 6:30ಗೆ ಅವರು 1 ಗ್ಲಾಸ್ ಅಷ್ಟು ವಾರ್ಮ್ ವಾಟರ್ ತೊಗೊಳ್ತಾರಂತೆ. ಇದಾಗಿದ್ದು ಸ್ವಲ್ಪ ಹೊತ್ತಿಗೆ. ಸೊ ಇದು ಕೆಲಸ ಇದ್ದೇ ಇರುತ್ತಲ್ಲ ಹೌಸ್ ವೈಫ್ ಅಂದರೆ. ನೆಕ್ಸ್ಟ್ ಬಂದುಬಿಟ್ಟು ಅವರು 7:20ಇಂದ 8:30ವರೆಗೂ ಯೋಗ ಕ್ಲಾಸಸ್, ವೀಕ್ಲಿ 3 days ಯೋಗ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ರಂತೆ. ಸೊ ಇನ್ನು ಉಳಿದಿದ್ದ ದಿನ ಯೋಗ ಕ್ಲಾಸ್ ಇಲ್ಲದೇ ಇದ್ದಾಗ 45 minutes ವಾಕ್ ಮಾಡ್ತಿದ್ರು.
ಅಂತೇಳಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಯೋಗ ಜೊತೆ ನಾನು ತೋರಿಸಿರೋಂಥ 21 ಡೇಸ್ ವರ್ಕೌಟ್ಸ್ ಏನು ತೋರಿಸಿದ್ನಲ್ಲ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ 1 ಅವರ್ ವರ್ಕೌಟ್ಸ್ ಮಾಡ್ತಿದ್ದೆ ವಿತ್ ಯೋಗ ಪ್ಲಸ್ ವರ್ಕೌಟ್ಸು. ಯೋಗ ಮಾಡದೇ ಇದ್ದಾಗ 45 ಮಿನಿಟ್ಸ್ ಫಾಸ್ಟ್ ವಾಕಿಂಗ್ ಮಾಡ್ತಿದ್ರು. ಸೊ ಇದು ಅವ್ರು ಮಾಡ್ತಿದ್ದ ರೊಟೀನು. ಸೊ ನಿಮಗೆ ಮಾರ್ನಿಂಗ್ ಆದರೆ ಮಾರ್ನಿಂಗ್ ಮಾಡ್ಕೊಳ್ಳಿ, ಇಲ್ಲ ಕೆಲವೊಬ್ರಿಗೆ ಮಾರ್ನಿಂಗ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ಈವ್ನಿಂಗ್ ಆದರೂ ಮಾಡ್ಕೊಳ್ಳಿ. ಬಟ್ ಮಧ್ಯಾಹ್ನ ಬೇಗನೆ ಊಟ ಮಾಡಿಕೊಂಡ್ರೆ ನಿಮಗೆ ಮಿನಿಮಮ್ 3 to 4 ಅವರ್ಸ್ ಗ್ಯಾಪ್ ಇರುತ್ತೆ. ಸೊ ದಟ್ ನಮಗೆ ವರ್ಕೌಟ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ ನಾವು ವರ್ಕೌಟ್ಸ್ ಮಾಡಿದ್ರೆ ಚೆನ್ನಾಗಾ, ಇಲ್ಲಾಂದರೆ ಯೋಗ ಮಾಡಿದ್ರೆ ಚೆನ್ನಾಗಾ, ಅಥವಾ ವಾಕಿಂಗ್ ಮಾಡಿದ್ರೆ ಚೆನ್ನಾಗಾ ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ ನಿಮಗೆ ಯಾವುದು ಕಂಫರ್ಟಬಲೋ, ನಿಮಗೆ ಯಾವ್ದು ಮಾಡೋಕ್ಕೆ ಇಷ್ಟನೋ ಸೊ ಅದನ್ನು ಒಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರೋ ಥರ ನೋಡ್ಕೊಳ್ಳಿ. ಏನು ಮಾಡಿದೆ ಇಲ್ಲ ನಮ್ಗೆ ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ರೀಸನ್ ಕೊಟ್ಟು ಸುಮ್ಮನೆ ಇರದೆ ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರೂ ನಿಮಗೆ ವರ್ಕೌಟ್ಸ್ ಮಾಡೋದಕ್ಕಾಗೋದಿಲ್ಲ ಆಯಿತು, ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡಿ. ಸೊ ವಾಕಿಂಗಿಗೆ ವರ್ಕೌಟ್ಸಿಗೆ ಕಂಪೇರ್ ಮಾಡಿದರೆ ವರ್ಕೌಟ್ಸೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ವರ್ಕೌಟ್ಸಿಂದ ನಾವು ಅಥವಾ ಯೋಗಗಳಿಂದ ನಮ್ಮ ಬಾಡಿನ ಟೋನ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಫೇಸಲ್ಲೂ ಗ್ಲೋ ಬರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಕೌಟ್ಸು. ಯೋಗ ತುಂಬ ಹೊತ್ತು ಮಾಡೋದಕ್ಕಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದರೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಟ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋ ಥರ ನೋಡ್ಕೊಳ್ಳಿ. ಸೊ ಯೋಗ ಕಂಪ್ಲೀಟ್ ಆದಮೇಲೆ ಅಥವಾ ವಾಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವ್ರದ್ದು 8:45ಗೆ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಿದ್ರಂತೆ, ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್. ಸೊ ನಾನು ಎಷ್ಟೊಂದು ವೆರೈಟೀಸ್ ಆಫ್ ಡಿಟಾಕ್ಸ್ ಡ್ರಿಂಕ್ಸ್ನ ತೋರಿಸಿದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ತಾ ಇದ್ರು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇವತ್ತು ಬಂದುಬಿಟ್ಟು ಧನಿಯಾ ಕಾಳು, ಕೊತ್ತಂಬರಿ ಬೀಜ 1 ಸ್ಪೂನಷ್ಟು, ಅದಕ್ಕೆ 1 ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಈ ಕಷಾಯ ಅಂತ ಹೇಳ್ಬೋದು ಅಥವಾ ವೆಯ್ಟ್ ಲಾಸ್ ಡ್ರಿಂಕ್, ಸಿಂಪಲ್ ಆಗಿರುವಂಥ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ತಿದ್ರು. ಸೊ ಹೇಳಿದ್ನಲ್ಲ ಡೈಲಿ ಒಂದೇ ಥರ ಅಲ್ಲ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತೊಗೊಳ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು 9:30ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಸೊ ಬ್ರೇಕ್ಫಾಸ್ಟ್ಗೆ ಆಲ್ಮೋಸ್ಟ್ ಅವರು ಸ್ಮೂತಿನೇ ತೊಗೊಳ್ತಿದ್ರಂತೆ. ಸೊ ಇಲ್ಲಿ ಒಂದು ಈಸಿಯಾಗಿ ಆಗೋ ಥರ ಒಂದು ಡ್ರೈ ಫ್ರೂಟ್ ಸ್ಮೂತಿನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಚಿಕ್ಕ ಬನಾನ ತೊಗೊಂಡಿದ್ದೀನಿ. ನಾನಿದು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಸೊ ಫ್ರೀಸ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಒಂದು ಚಿಕ್ಕ ಬನಾನ, ಅದ್ರ ಜೊತೆ 2 ಖರ್ಜೂರ ತೊಗೊಂಡಿದ್ದೀನಿ ಆ್ಯಂಡ್ ನೆನೆಸಿಟ್ಟಿರೋ ಅಂಥ ಬಾದಾಮಿ. ಸೊ ಹಿಂದಿನ ದಿನ ನೈಟೇ ನಾವು ಒಂದು 5 ಬಾದಾಮಿಯಷ್ಟು ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಆಗುವಷ್ಟು ಮಿಕ್ಸ್ಡ್ ಸೀಡ್ಸ್, ನಾನಿಲ್ಲಿ ತೊಗೊಂಡಿರೋದು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ವಾಟರ್ ಮೆಲನ್ ಸೀಡ್ಸನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಏನು ಅವೈಲಬಲ್ ಇರುತ್ತೋ ಮನೆಯಲ್ಲಿ ಅದನ್ನ ತೊಗೊಳ್ಳಿ. ಸೊ ನೆನೆಸಿಟ್ಕೊಂಡಿರೋಂಥ ಸ್ವಲ್ಪ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಲೋ ಫ್ಯಾಟ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಇವನ್ನೆಲ್ಲ ಚೆನ್ನಾಗಿ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು, ನಾನಿಲ್ಲಿ ಯೂಸ್ ಮಾಡ್ತಿರೋದು ಪೋರ್ಟಬಲ್ ಬ್ಲೆಂಡರು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ಎವ್ರಿ ಮಾರ್ನಿಂಗ್ ಆಲ್ಮೋಸ್ಟ್ ಅವರು ಸ್ಮೂತಿ ತೊಗೊಳ್ತಿದ್ರು ಬ್ರೇಕ್ಫಾಸ್ಟ್ಗೆ. ಸೊ ಸ್ಮೂತಿ ಅಂದರೆ ಜಸ್ಟ್ ಒಂದು 2 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಹೌಸ್ ವೈಫ್ಗಳಿಗೆ ಮತ್ತು ಜಾಬ್ಗೆ ಕೆಲಸಕ್ಕೆ ಹೋಗೋರಿಗೆ ಅಂಥವ್ರಿಗೆಲ್ಲ ಬೆಸ್ಟ್ ಆಪ್ಷನ್ಸ್ ಇವು. ಸೊ ಸ್ಮೂತಿ ಬದಲು ನೀವು ಬೇರೆ ಏನಾದರೂ ಹೈ ಪ್ರೋಟೀನ್ನ ತೊಗೊಳ್ಬೋದು. ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ 12 ಗಂಟೆಗೆ ಯಾವುದಾದ್ರೂ ಒಂದು ಫ್ರೂಟ್, ಸೀಸ್ನಲ್ ಫ್ರೂಟ್ನ ತೊಗೊಳ್ತಿದ್ರು. ಸೊ ಪಪ್ಪಾಯ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಕಲ್ಲಂಗಡಿ, ಆರೆಂಜು, ಆ್ಯಪಲು, ಈ ಥರದ್ದು ಯಾವುದಾದ್ರೂ ಒಂದು ಫ್ರೂಟ್ನ ನಮಗೆ ಲಂಚ್ ಬಿಫೋರ್ ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು 12:30ಗೆ ತೊಗೊಳ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಬಂದುಬಿಟ್ಟು ಮಧ್ಯಾಹ್ನ 1:00ವರೆಗೆ ಅವ್ರದ್ದು ಊಟ ಮಾಡ್ಕೊಳ್ತಿದ್ರು. ಸೊ ಅವ್ರ ಊಟಕ್ಕೆ ಏನಿರ್ತಿತ್ತು ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಸೇಮ್ ಇದೇ ಥರ ಅವರು ಪ್ಲ್ಯಾನ್ ಮಾಡ್ಕೊಳ್ತಾಯಿದ್ರು. 1 ಜೋಳದ ರೊಟ್ಟಿ ಅಥವಾ 1 ಮಲ್ಟಿಗ್ರೇನ್ ಚಪಾತಿ, ನಾನು ವೆಯ್ಟ್ ಲಾಸ್ ಚಪಾತಿ ಎಲ್ಲ ತೋರಿಸ್ತೀನಲ್ಲ ಆ ಥರದ್ದು, ಅಥವಾ ರಾಗಿ ರೊಟ್ಟಿ, ಒಂದೇ ಒಂದು ರೊಟ್ಟಿ, ಅದ್ರ ಜೊತೆಗೆ ಒಂದು ಸ್ಮಾಲ್ ಬೌಲ್ ತೋರಿಸ್ತಾ ಇದ್ದೀನಲ್ಲ, ಒಂದು ಚಿಕ್ಕ ಕಪ್ಪಷ್ಟು ಫುಲ್ ಮಾಡ್ದೇ ಕರೆಕ್ಟ್ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ವೈಟ್ ರೈಸ್ ತೊಗೊಳ್ತಾಯಿದ್ರು. ಅದ್ರ ಜೊತೆಗೆ ಪಲ್ಯ ಆ್ಯಂಡ್ ಸಾಂಬಾರ್, ಸಲಾಡು ಆ್ಯಂಡ್ ಕೆಲವೊಂದು ಸಲ ಪ್ರೋಟೀನ್, ಪನ್ನೀರು ಆ್ಯಂಡ್ ಬಾಯ್ಲ್ಡ್ ಎಗ್ ಈ ಥರ ತೊಗೊಳ್ತಾಯಿದ್ರು. ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಮೀಲ್ ನೋಡಿ. ಎಷ್ಟೊಂದು ಜನಕ್ಕೆ ರೈಸ್ ತಿಂದೇ ಇರೋದಕ್ಕಾಗೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರಲ್ಲ, ಸೊ ನೀವು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬಟ್ ರೈಸ್ ಕ್ವಾಂಟಿಟಿ ತುಂಬ ಕಡಿಮೆ ಇರಬೇಕು. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸ್ವಲ್ಪ ರೈಸ್ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಆದಮೇಲೆ ಈವ್ನಿಂಗು ಸ್ನ್ಯಾಕ್ಸ್. ಸೊ 4:30ಗೆ ಅವರು ಸ್ನ್ಯಾಕ್ಸ್ ಟೈಮ್ ಆಗಿತ್ತಂತೆ. ಸೊ ಸ್ನ್ಯಾಕ್ಸಿಗೆ ಕಂಪಲ್ಸರಿ ಗ್ರೀನ್ ಟೀ, 1 ಕಪ್ಪಷ್ಟು ಗ್ರೀನ್ ಟೀನ ತೊಗೊಳ್ತಿದ್ರು. ಅದ್ರ ಜೊತೆಗೆ
ರೋಸ್ಟ್ ಮಾಡಿಕೊಂಡು ನಾನು ನಿಮ್ಗೊಂದ್ಸರಿ ರೆಸಿಪಿ ತೋರಿಸಿದ್ದೆ. ಮಕಾನ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿ ಅದಕ್ಕೆ ಕ್ಯಾರಮೆಲ್ ಮಖಾನ ಫ್ರೈ ಅಂತ ತೋರಿಸಿದ್ನಲ್ಲ, ಆ ಥರದನ್ನ ಆಲ್ಮೋಸ್ಟ್ ತೊಗೊಳ್ತಾಯಿದ್ರು. ಇಲ್ಲಾಂತಂದರೆ ಸಾಲ್ಟೆಡ್ ಪೀನಟ್ಸ್, ಶೇಂಗಾ ಬೀಜ, ಹುರಿದಿರೋಂಥ ಶೇಂಗಾ ಬೀಜನ ತೊಗೊಳ್ತಿದ್ರಂತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ. ನಮಗೆ ಮಖಾನ ಅಲ್ಲಿ ಲೋ ಕ್ಯಾಲರಿ ಸಿಗೋದ್ರಿಂದ ಜಾಸ್ತಿ ತಿನ್ನಂಗೂ ಅನಿಸುತ್ತೆ ಆ್ಯಂಡ್ ಫಿಲ್ಲಿಂಗು ಅನಿಸುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಮ್ಮ ಡಯಟ್ ರೊಟೀನಲ್ಲಿ ಮಖಾನೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲೇ ನಮಗೆ ಕ್ಯಾಲ್ಶಿಯಮ್, ಹೈ ಕ್ಯಾಲ್ಶಿಯಮ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಸೊ ಮನೆಯಲ್ಲಿ ಆ ಲಡ್ಡುಗೆ, ಆರಾಧ್ಯಗೆ ತುಂಬಾ ಇಷ್ಟ ಆಗುತ್ತೆ ಮಖಾನ. ಆ್ಯಂಡ್ ನೆಕ್ಸ್ಟು ಅವ್ರ ಡಿನ್ನರ್ ಬಂದುಬಿಟ್ಟು 8:30 ಒಳಗೆ, ನೈಟ್ 8:30 ಒಳಗಡೆ ಅವ್ರ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ತಿದ್ರಂತೆ. ಸೊ ಮೇನಾಗಿ ಏನು ಅಂದರೆ, ಯಾವುದೇ ಒಂದು ಡಯಟ್ ತೊಗೊಳ್ಳಿ ಅಥವಾ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದರೆ ಆದಷ್ಟು ನೈಟ್ ಡಿನ್ನರ್ನ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಅದರಿಂದ ಬೆನಿಫಿಟ್ಸ್ ಆಗುತ್ತೆ. ಸೊ ಡಿನ್ನರ್ಗೆ ಅವ್ರು ಬಂದುಬಿಟ್ಟು ಸೂಪ್ಗಳನ್ನ ಪ್ರಿಫರ್ ಮಾಡ್ತಿದ್ರಂತೆ, ಸಲಾಡ್ಸು. ಸೊ ಅವ್ರು ಏನೆಲ್ಲ ತೊಗೊಳ್ತಾ ಇದ್ರು ಆ್ಯಂಡ್ ಅವರು ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕೊನೆಯದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇವತ್ತು ಒಂದು ಸೂಪ್ನ ತೋರಿಸ್ತೀನಿ. ಸೂಪ್ ರೆಸಿಪಿನೂ ಅಷ್ಟೇ ಒಂದು 5-6 ಸೂಪ್ ರೆಸಿಪಿಗಳನ್ನ ತೋರಿಸಿದ್ದೀನಿ ಒಂದು ಸಪ್ರೇಟ್ ವಿಡಿಯೋಲಿ. ಅದನ್ನು ಬೇಕಿದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಒಂದು ಹಾಫ್ ಬೌಲಷ್ಟು, ಒಂದು 2-3 ಪೀಸನ್ನ ಕಟ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟು ಕುಂಬಳಕಾಯಿನ ತೊಗೊಂಡಿದ್ದೀನಿ, ಪಂಪ್ಕಿನ್ನು, ಸ್ವೀಟ್ ಪಂಪ್ಕಿನ್ನು. ಇದ್ರ ಜೊತೆಗೆ ಒಂದು ಟೊಮ್ಯಾಟೊ ಹಾಗೂ ಒಂದು 2 ಸ್ಪೂನ್ ಆಗುವಷ್ಟು ನೆನೆಸಿಟ್ಟಿರೋ ಅಂಥ ಕಡಲೆ ಕಾಳನ್ನ ತೊಗೊಂಡಿದ್ದೀನಿ. ಸೊ ಇದ್ರ ಬದಲಾಗಿ ನೀವು ಬೇರೆ ಏನಾದರೂ ತೊಗೊಳ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಮತ್ತು ಗ್ರೀನ್ ಕಲರ್ ಹೆಸರು ಕಾಳು, ಆ ಥರದ್ದು ಏನಾದರೂ ತೊಗೊಳ್ಳಿ. ಸೊ ಇದನ್ನೆಲ್ಲ ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 2 ವಿಷಲ್ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ, ಒಂದು ಗ್ಲಾಸ್ ನೀರು ಹಾಕಿ. ನೆಕ್ಸ್ಟ್ ಅದೆಲ್ಲ ತಣ್ಣಗಾದ್ಮೇಲೆ ಪಲ್ಪ್ನೆಲ್ಲ ನಾವು ಮಿಕ್ಸಿ ಮಾಡಿಕೊಂಡು ಒಂದು 2 ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ನಿಮಗೆ ಯಾವ ಥರ ಸ್ಪೈಸಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಇವನ್ ಬೇಕಿದ್ರೆ ಇದರಲ್ಲಿ ಸ್ವಲ್ಪ ಎಗ್ನ ಸ್ಕ್ರ್ಯಾಮಲ್ ಮಾಡಿ ಹಾಕ್ಕೊಳ್ಳೋ ಆಗಿದ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪನ್ನೀರ್ ಕ್ಯೂಬ್ಸ್ನ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸಾಲ್ಟು ಹಾಗೆ ಆರ್ಗಾನೋ ಪೌಡರ್ ಹಾಕ್ಬಿಟ್ಟು ಸೂಪ್ನ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟೊಂದು ಜನ ನೈಟ್ ಬರೀ ಸೂಪ್ ಅಷ್ಟೇ ತೊಗೊಂಡ್ರೆ ನಮಗೆ ನೈಟ್ ನಿದ್ದೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರ. ಸೊ ಅದು ಸ್ಟಾರ್ಟಿಂಗ್ ಹಾಗೇ ಆಗೋದು. 1 ವೀಕ್, ಒಂದು ಬಬ್ಬ ಅಂದರೆ ಒಂದು 10 ಡೇಸ್ ಆ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ಡೈಲಿ ನೀವು ಸೂಪೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ಅದ್ರ ಬದಲಾಗಿ ಏನು ಮಾಡ್ಬೋದು ಅಂದರೆ, ನೀವು ಒಂದು ವಾರದಲ್ಲಿ ಮಿನಿಮಮ್ 3 to 4 ಟೈಮ್ಸ್ ನೈಟ್ ಡಿನ್ನರ್ಗೆ ಸೂಪ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನೂ ಮಿಕ್ಕಿದ ಡೇಸಲ್ಲಿ ಸ್ವಲ್ಪ ಲೋ ಕ್ಯಾಲರಿ ಇರೋಂಥ ಮತ್ತು ಹೈ ಪ್ರೋಟೀನ್ ಇರೋವಂಥ ಯಾವುದಾದ್ರೂ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋಂಥ ರೆಸಿಪೀಸ್ನ ತೊಗೋಬೋದು. ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಷ್ಟನೂ ಅನಿಸೋದಿಲ್ಲ. ಆ್ಯಂಡ್ ಹೇಳಿದ್ನಲ್ಲ, ಬೆಲ್ಲಿ ಫ್ಯಾಟ್ಗೆ ಸೂಪ್ಗಳನ್ನ ತೊಗೊಳೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಸೊ ನಮ್ಮ ಫಾಲೋವರ್ಸಲ್ಲಿ ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ಎಷ್ಟು ಜನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟೆಲ್ಲ ಅವರು ಅಚೀವ್ ಮಾಡಿದ್ದಾರೆ ಅವ್ರ ಟಾರ್ಗೆಟ್ನ ಅನ್ನೋದನ್ನ ಎಲ್ಲ ವೀಡಿಯೋಸಲ್ಲೂ ಶೇರ್ ಮಾಡ್ತಾನೇ ಇದ್ದೀನಿ. ಸೊ ಜಸ್ಟ್ ಅವ್ರು ಯಾವ ಥರ ಡಯಟ್ ರುಟೀನ್ ಫಾಲೋ ಮಾಡ್ತಿದ್ರು ಅನ್ನೋದನ್ನ ನಾನು ತೋರಿಸ್ಬಿಟ್ಟು ನಿಮ್ಗೊಂದು ಸ್ಯಾಂಪಲ್ ಡಯಟ್ ಪ್ಲ್ಯಾನ್ನ ಶೇರ್ ಮಾಡಿದ್ದೀನಿ. ಹಾಗೆ ರಮ್ಯಾ ಅವರು ಬೇರೆ ಏನೆಲ್ಲ ಆಪ್ಷನ್ಸ್ನ ತೊಗೊಳ್ತಿದ್ರು ಅನ್ನೋದನ್ನ ನಮಗೆ ತಿಳಿಸಿದ್ದಾರೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೋಬೋದು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.